ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ನೋಡ್ರಿ. ಇದು ಲಾಸ್ಟ್ ಆಷಾಢ ಶುಕ್ರವಾರ ಇತ್ತಲ್ಲ, ಅವತ್ತಿನ ವ್ಲಾಗ್ ಇದು. ನಾನು ಈಗ ಅಪ್ಲೋಡ್ ಮಾಡಕತ್ತೀನಿ. ಆವಾಗ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ನಾವು ಊರಿಗೆ ಹೋಗಿದ್ದೀವಿ ಒಂದು ದಿವಸದ ಮಟ್ಟಿಗೆ. ಹಾಗಾಗಿ ನಾನು ಬ್ಯುಸಿ ಆಗಿಬಿಟ್ಟು ಅರ್ಜೆಂಟಾಗಿ ಫೋನ್ ಬಂತು ಹೋಗ್ಬೇಕಂತೇಳಿ. ರೇಷನ್ ಕಾರ್ಡ್ದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲ ಪೆಂಡಿಂಗ್ ಉಳಿದು ನೋಡ್ರಿ. ಇಲ್ಲೇ ಇದ್ದಿದ್ರೆ ನಾನು ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ತಿದ್ನಿ. ಮತ್ತು ಅದ್ರಾಗ ಬೇರೆ ನಾನು ಮನೆಯೆಲ್ಲ ಧೂಳ ಹೊಡಿಬೇಕಿತ್ತು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರತ್ತಲ್ಲ, ಹಾಗಾಗಿ ಮನೆಯನ್ನು ಎಲ್ಲ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೆ. ಎಡಿಟಿಂಗನು ನನಗೆ ಟೈಮ್ ಸಿಗಲಿಲ್ಲ. ಒಬ್ಬಾಕೆನೇ ಎಲ್ಲ ಕೆಲಸನೂ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಕಡೆ ಜಾಸ್ತಿ ನಾನು ಗಮನ ಕೊಡಲಿಲ್ಲ. ವಿಡಿಯೋನೂ ಅಷ್ಟೇ ಎಲ್ಲೆಲ್ಲಿ ಆಗ್ತತ್ತಲ್ಲ ಅಲ್ಲೆಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇಲ್ಲಾಂದ್ರೆ ಅಷ್ಟೊಂದೇನು ಡೀಟೇಲಾಗಿ ಎಲ್ಲನೂ ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಒಂದು 4-5 ದಿವಸ ಆಯಿತು ಧೂಳು ಹೊಡಿಯೋದು. ಫುಲ್ 5 ದಿವಸನೂ ಫುಲ್ಲು ಕೆಲಸ ನೋಡ್ರಿ. ಹೆಂಗೆ ಕೆಲಸ ಅಂತಂದ್ರೆ ಸರಿಯಾಗಿ ಊಟ ನಾಷ್ಟ ಮಾಡ್ಕೊಂಡು ತಿನ್ನೋಕ್ಕೂ ಟೈಮ್ ಇರಲಿಲ್ಲ. ಹಂಗಾಗಿಬಿಟ್ಟಿತ್ತು. ಒಂದು ಹೊತ್ತು ಮನ್ಯಾಗ ಮಾಡ್ರೆ ಒಂದು ಹೊತ್ತು ಹೊರಗಡೆ ತರಿಸ್ಕೊಂಡು ತಿಂತಿದ್ವಿ. ಆ ಥರ ಮಾಡಿ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡೀನಿ. ಇನ್ನೊಂದು ಸ್ವಲ್ಪ ಐತಿ, ಇನ್ನೂ ಮಾಡ್ಕೊಳಕತ್ತೀನಿ. ಆದರೆ ಮತ್ತು ವೀಡಿಯೋಸ್ ಹಾಕೋದು ಭಾಳ ಗ್ಯಾಪ್ ಆಗಿಬಿಡ್ತದೆ ಅಂತೇಳಿ ಇವಾಗ ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ. ಇದು ಲಾಸ್ಟ್ ಆಷಾಢ ಶುಕ್ರವಾರದ್ದು ಫ್ರೈಡೇ. ಬೆಳಗ್ಗೆ ನಾನು 4:30ಗೆ ಎದ್ದಿದ್ನಿ. ಇವತ್ತು ಬೇಗ ಎಲ್ಲ ಕೆಲಸನ ಮುಗಿಸ್ಕೋಬೇಕಂತೇಳಿ 4:15ಗೆ ಎದ್ದಿದ್ನಿ. ಎದ್ದು ಹಾಲು ಕಾಯ್ಸಾಕಿಟ್ಟು ಈ ಕಡೆ ನಾನು ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೇನೆ ನೋಡ್ರಿ. ಫಸ್ಟ್ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ರಾತಂತೇಳಿ ಕಸ ಗುಡಿಸ್ಕೊಳಕತ್ತೀನಿ. ಹಂಗೆ ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಮಾಡಕತ್ತಿದ್ನಿ. ಅದ್ರ ಸಲುವಾಗಿ ಸಾಂಬಾರು ಮಾಡೋಕ್ಕೆ ಬೇಳೆಯನ್ನು ಕುದಿಯೋಕ್ಕಿಟ್ಟು ಬಂದಿದ್ನಿ. ನಾನು ಈ ಕಡೆ ಕ್ಲೀನಿಂಗ್ ಕೆಲಸ ಮುಗಿಗೊಡಕ್ಕೆ ಆ ಕಡೆ ಬೇಳೆನೂ ಕುದಿರ್ತಾವೆ, ಒಗ್ಗರಣೆ ಎಷ್ಟು ಹಾಕ್ಬೋದು ಅಂಥೇಳಿ ಬೇಳೆನೂ ಕುದಿಯೋಕ್ಕಿಟ್ಟು ಬಂದಿದ್ದೇನೆ. ಇನ್ನು ನೋಡ್ತಿರ್ಬೋದು ಹೊರಗಡೆ ಎಲ್ಲ ಕತ್ಲೈತಿ. ನಾನು ಕಸ ಗುಡಿಸ್ಕೊಳಕತ್ತೀನಿ ಇವಾಗ. ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲ ತೊಳೆದು ರಂಗೋಲಿ ಹಾಕಬೇಕಿತ್ತು. ದಿನ ನಾನು ಒಂದು 5:30 ಹಂಗೆ ಹೇಳ್ತಿದ್ನಿ. ಆದ್ರೆ 5:30ಗೆ ಎದ್ರೂ ಅಷ್ಟು ಟೈಮ ಸಿಗತ್ತಿರಲಿಲ್ಲ ನನಗೆ ಕೆಲಸಗಳು ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ಇವತ್ತು ಪೂಜೆ ಬೇರೆ ಮಾಡಬೇಕಿತ್ತು. ಲಾಸ್ಟ್ ಆಷಾಢ ಶುಕ್ರವಾರ. ಹಿಂದಿನ ದಿವಸ ನಾನು ದೇವ್ರ ಮನೆಯೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅವತ್ತಿನ ದಿವಸನ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಹಿಂದಿನ ದಿವಸ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅದೆಲ್ಲನೂ ಮಾಡ್ಕೊಂಡು ಇವತ್ತು ಪೂಜೆ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಹಿಡಿತದಂತೇಳಿ ಬೆಳಗ್ಗೆ ನಾನು 4:15ಗೆ ಎದ್ದಿದ್ನಿ. ಹಿಂದಿನ ದಿವಸ ಬೇಗ ಮಲ್ಕೊಂಡಿದ್ನಿ, ಅದಕ್ಕೋಸ್ಕರ ಈಗ 4:15ಗೆ ಎದ್ದು ನೋಡ್ರಿ. ನಾವು ಬೇಗ ಮಲ್ಕೊಂಡಿವಿ ಅಂತಂದ್ರೆ ಬೇಗ ಹೇಳ್ಬೋದು. ನಾವು ಮಲ್ಕೊಳ್ಳೋದ ಲೇಟು ಆಮೇಲೆ ಬೇಗ ಹೇಳ್ತೀವಿ ಅಂದರೆ ಆಗಂಗಿಲ್ಲ. ಮಲ್ಕೊಳ್ಳೋಕ್ಕೂ ಮುಂಚೆ ನಾವು ಫೋನ್ನ ನೋಡಬಾರ್ದು. ಫೋನ್ ನೋಡ್ರೆ ಮುಗೀತು. ಇನ್ನೊಂದು 5 ನಿಮಿಷ 10 ನಿಮಿಷ ಅಂದ್ಕೊಂಡು ನಾವು ಮತ್ತು ದಿನ ಮಲ್ಕೊಳ್ಳೋ ಟೈಮಿಗೆ ಮಲ್ಕೊಂಡ್ಬಿಡ್ತಾವೆ ನೋಡ್ರಿ. ಬೇಗ ಮಲ್ಕೊಳಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ನಾನು ಹಿಂದಿನ ದಿವಸ ಏನು ಮಾಡಿದ್ದೆ ಅಂದ್ರೆ ಅಲಾರಾಮ್ ಸೆಟ್ ಮಾಡಿ ಫೋನ್ನ ದೂರ ಇಟ್ಟು ಮಲ್ಕೊಂಡ್ಬಿಟ್ಟಿದ್ನಿ. ಆವಾಗ ನನಗೆ ಬೆಳಗ್ಗೆ ಬೇಗ ಹೇಳೋಕೆ ಈಸಿ ಆಯಿತು. ಪೂರ್ತಿ ನಿದ್ದೆ ಆತಂದ್ರೆ ಬೆಳಗ್ಗೆ ಎಷ್ಟು ಬೇಗ ಬೇಕಾದರೂ ಹೇಳ್ಬೋದು. ಆದರೆ ನಾವು ರಾತ್ರಿನ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳ್ತೀವಿ ಅಂದ್ರೆ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಬೇಗ ಮಲ್ಕೊಂಡು ಬೇಗ ಎದ್ದೀನಿ ನೋಡ್ರಿ. ಇವತ್ತು ನನಗೇನೇನು ಹಾಗೇನು ಕಷ್ಟ ಏನು ಅನ್ನಿಸ್ಲಿಲ್ಲ ಇಷ್ಟು ಬೇಗ ಎದ್ದಿರೋದು. ಇದನ್ನು ನಾನು ಇನ್ನೂ ಹಿಂಗೆ ರೂಢಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. 4:30 ಏನು ಬೇಡ. ಇವತ್ತು ಪೂಜೆ ಇದ್ದಿದ್ದಕ್ಕಾಗಿ 4:30 ಎದ್ನಿ. ಅಟ್ಲೀಸ್ಟ್ 5ಗೆ ಎದ್ದರೂ ಸಾಕು. ನಮ್ಮದೇನು ಅಷ್ಟೊಂದೇನು ಕೆಲಸಗಳೇನು ಇರೋಂಗಿಲ್ಲ. ಬೇಗ ಮಾಡ್ಕೊಂಬಿಡ್ತೀನಿ. ಆದರೆ ಪೂಜೆ ಇರೋ ಟೈಮ್ದಾಗ ಹಿಂಗೆ 4:30ಗೆ ಹತ್ರ ಬೇಗ ಕೆಲಸ ಮುಗಿತಾವಂತೇಳಿ ಇವತ್ತು ನಾನು ಬೇಗ ಎದ್ದಿದ್ನಿ. ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬನ್ನಿ. ಇನ್ನು ಮನೆ ಒರೆಸ್ಕೋಬೇಕಿತ್ತು. ಆದರೆ ಇದು ಬ್ಯಾಳಿ ಒಂದು ವಿಷಲ್ ಕೂಗಿತ್ತು. ಅದನ್ನು ಇನ್ನೂ ಒಂದು ವಿಷಲ್ ನಾನು ಕೂಗಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ, ಆಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲನೂ ಹಾಕಿ ಆಮೇಲೆ ನಾನು ಮತ್ತೊಂದು ವಿಷಲ್ ಕೂಗಿಸ್ಕೊಂಡಿರ್ತೀನಿ. ಹಂಗೆ ಬ್ಯಾಳಿ ಅಷ್ಟು ಕೂಗಿಸ್ಕೊಳಂಗಿಲ್ಲ. ಬರೀ ಒಂದು ವಿಷಲ್ ಕೂಗಿಸಿ ಆಮೇಲೆ ಈ ಥರ ಬೇಯಿಸ್ಕೊಂಡಿರ್ತೀನಿ. ಅದನ್ನು ಹಾಕಿ ಕುದಿಯೋಕ್ಕಿಟ್ನಿ. ಈ ಕಡೆ ನಾ ಚಹಾ ಮಾಡ್ಕೊಳತ್ತೇನೆ ನೋಡ್ರಿ. 4:30ಗೆ ಎದ್ದಿರೋದ್ರಿಂದ ಅಷ್ಟು ಬೇಗ ಚಹಾ ಕುಡಿಯೋದು ಬೇಡ, ಮತ್ತು ಅಸಿಡಿಟಿ ಆಗ್ತದಂತೇಳಿ ನಾನು ಅವಾಗ ಚಹಾ ಮಾಡ್ಕೊಂಡಿರಲಿಲ್ಲ. ಈಗ ಒಂದು 5:45-6 ಗಂಟೆ ಆಗಕ್ಕೆ ಬಂದಿತ್ತು. ಇವಾಗ ಕುಡಿದ್ರೆ ನಡೀತದೆ ಅಂತೇಳಿ ಈಗ ನಾನು ಚಹಾ ಮಾಡ್ಕೊಂಡು ಕುಡಿದ್ನಿ. ಯಾಕಂದ್ರೆ ದಿನ 5:30ಗೆ ಹೇಳ್ತಿದ್ನಲ್ಲ, ಅವಾಗ ಎದ್ದ ತಕ್ಷಣ ಚಹಾ ಮಾಡ್ಕೊಂಡು ಕುಡಿದ್ಬಿಡ್ತಿದ್ನಿ. ಇವತ್ತು 1 ಅವರ್ ಬೇಗ ಎದ್ದಿದ್ನಿ. ಬೇಡ ಇಷ್ಟು ಬೇಗ ಕುಡಿಯೋದಂತೇಳಿ ಕುಡಿದಿರಲಿಲ್ಲ. ಆದರೆ ಸಮಾಧಾನನೇ ಆಗ್ತಿರಲಿಲ್ಲ ನನಗೆ. ಯಾವಾಗ ಚಹಾ ಕುಡಿತೇನೆ ಅಂತ ಅನ್ಸಕತ್ತಿತ್ತು. ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕೆಲಸ ಮುಗಿಸಿ ಚಹಾ ಮಾಡ್ಕೊಂಡು ಕುಡಿದು ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕಬೇಕಿತ್ತು. ಬೆಳ್ಳುಳ್ಳಿ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡು ಇಡ್ಲಿ ಹಿಟ್ಟು ಉಬ್ಬೇತೋ ಇಲ್ಲೋ ಅಂಥೇಳಿ ನೋಡತ್ತೀನಿ ನೋಡ್ರಿ. ಅಷ್ಟೊಂದೇನು ಉಬ್ಬಿರಲಿಲ್ಲ, ಆದರೆ ಪರವಾಗಿಲ್ಲ
ಉಬ್ಬಿತ್ತು. ಇಡ್ಲಿ ಅಂತೂ ಚಲೋ ಅದು ನೋಡ್ರಿ. ಇವತ್ತು ನಾನೆಲ್ಲೋ ಹಿಟ್ಟು ಸರಿಯಾಗಿ ಉಬ್ಬಿರಲಿಲ್ಲಲ್ಲ, ಗಟ್ಟಿಗೆ ಹಾಕವಂತ ಅಂದ್ಕೊಂಡು, ಆದ್ರೆ ಅಷ್ಟೊಂದೇನು ಗಟ್ಟಿ ಆಗಲಿಲ್ಲ. ತಿನ್ನುವಂಗೆ ಸಾಫ್ಟಾಗಿ ಚಲೋ ಆಗಿದ್ದು, ರೆಗ್ಯುಲರಾಗಿ ಆಗ್ತಾವಲ್ಲ ಅದೇ ಥರನೇ ಆಗಿದ್ದು. ಈ ಕಡೆ ಬೆಳ್ಳುಳ್ಳಿನ ಜಜ್ಕೊಳಕತ್ತೀನಿ. ಹಂಗೆ ಬೆಳ್ಳುಳ್ಳಿ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡು ಪ್ರೆಷರ್ ಹೋಗಬೇಕಿತ್ತು ಅದು ಕುಕ್ಕರ. ಫಸ್ಟ್ ಈ ಕಡೆ ಒಂದು ಕುಕ್ಕರ್ದಾಗ ರೈಸ್ಗೆ ಇಟ್ಬಿಟ್ರೆ ಆತಂತೇಳಿ ರೈಸ್ಗೆ ಇಡಾಕತ್ತೀನಿ. ಇನ್ನೇನು ಸಾಂಬಾರಂತೂ ಮಾಡಿರ್ತೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಆಗ್ತತಿ, ಬೆಳಗ್ಗೆಗೆ ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾರು ಆಗ್ತತಿ. ಇನ್ನು ಚಟ್ನಿನೂ ಮಾಡ್ಕೋಬೇಕಿತ್ತು. ಈ ಕಡೆ ಸಾರಿಗೆ ಒಗ್ಗರಣೆ ಹಾಕಿ ತೆಗೆದುಬಿಡೋಣ ಅಂತೇಳಿ ಸಾರನ್ನು ಒಗ್ಗರಣೆ ಹಾಕಕತ್ತೀನಿ. ಇಷ್ಟು ಬೇಗ ಇದ್ದಿದ್ದಕ್ಕೆ ಇವತ್ತಂತೂ ನೋಡ್ರಿ ಎಷ್ಟು ಬೇಗ ಕೆಲಸ ಮುಗೀತಂದ್ರೆ 7:30 ಅನ್ಗೋಡ್ಕೆ ನಂದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದು, ಆಮೇಲೆ ಅಡುಗೆ ಕೆಲಸನೂ ಎಲ್ಲ ಮುಗಿದ್ಬಿಟ್ಟಿತ್ತು. ಇಷ್ಟು ಬೇಗ ಮುಗಿದಿತ್ತು. ಮತ್ತು ಬೆಳಗ್ಗೆನೇ ಎದ್ದು ನಾವು ಕೆಲಸ ಮಾಡೋದ್ರಿಂದ ನಮಗೂ ಎನರ್ಜಿ ಬರ್ತೈತಿ. ಅಷ್ಟೊಂದು ಬೇಸರ ಆಗಂಗಿಲ್ಲ ಕೆಲಸ ಮಾಡೋಕ್ಕೆ. ಬೇಗ ಎಲ್ಲ ಇವತ್ತು ಕೆಲಸ ಮುಗಿದ್ಬಿಡ್ತು. ದಿನ ಹೆಂಗಾಗ್ಬಿಡ್ತೈತಂದ್ರೆ 5:30 ಆಗಿಬಿಡ್ತೈತಿ. ಸಾನ್ವಿಗೆ ಸ್ನ್ಯಾಕ್ಸು ಲಂಚು ಪ್ರಿಪೇರ್ ಮಾಡಿ ಕಳಿಸೋದನ್ನ ಆಗಿಬಿಡ್ತೈತಿ 8 ಗಂಟೆವರೆಗೂ. ಬಂದ ಮೇಲೆ ಇಷ್ಟೆಲ್ಲ ಕೆಲಸಗಳನ್ನ ನಾನು ಮಾಡ್ಕೋತಿದ್ನಿ. ಆದರೆ ಇವತ್ತು ಇನ್ನು ಸಾನ್ವಿ ಎದ್ದೇ ಇರಲಿಲ್ಲ. ಅದಕ್ಕೂ ಮುಂಚೆನೇ ನಾನು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟಿದ್ನಿ. ಏನೋ ಒಂಥರ ಇವತ್ತು ಮನಸ್ಸಿಗೆ ಶಾಂತ ಅನ್ಸಕತ್ತಿತ್ತು ನೋಡ್ರಿ. ಕೆಲಸ ಎಲ್ಲ ಮುಗಿದ್ರೆ ಮುಗೀತು. ಏನೋ ಅಷ್ಟೊಂದು ಸ್ಟ್ರೆಸ್ ಅನ್ಸಂಗಿಲ್ಲ. ಆದ್ರೆ ಕೆಲಸ ಇದ್ದು ಅಡುಗೆ ಮನೆಯೆಲ್ಲ ಮನೆಯೆಲ್ಲ ಹರಿವಿತ್ತಂದ್ರೆ ಮುಗೀತು. ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ಆಗಿಬಿಡ್ತೈತಿ. ಎಲ್ಲರಿಗೂ ಹಿಂಗೆ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಹಿಂಗೆ ಆಗ್ತತೋ ಗೊತ್ತಿಲ್ಲ. ಕೆಲಸ ಪೆಂಡಿಂಗ್ ಉಳ್ದಿತ್ತಂದ್ರೆ ಮುಗೀತು ನೋಡ್ರಿ. ನನಗಂತೂ ಸರಿಯಾಗಿ ನಿದ್ದೆ ಸಹಿತ ಬರೋದಿಲ್ಲ, ಹಂಗಾಗ್ಬಿಡ್ತೈತಿ. ಯಾವಾಗ ಅದೆಲ್ಲ ಕೆಲಸ ಮಾಡ್ತೇನೋ ಅಂತ ಅನ್ಸತ್ತಿರ್ತೈತಿ. ಇವತ್ತು ಎಲ್ಲ ಬೇಗ ಕೆಲಸ ಮುಗ್ದಿದ್ದಕ್ಕೆ ಒಂಥರ ಮನಸ್ಸಿಗೆ ಶಾಂತ ಅನ್ಸತ್ತಿತ್ತು ನೋಡ್ರಿ. ಹಂಗೆ ಅಲ್ಲಲ್ಲೇ ಕ್ಲೀನಿಂಗ್ ಕೆಲಸನೂ ಎಲ್ಲ ಮಾಡ್ಕೊಂಬಿಟ್ನೇನ. ಇಡ್ಲಿ ಚಟ್ನಿಯನ್ನು ರುಬ್ಬಿ ಒಗ್ಗರಣೆ ಹಾಕಿ ತೆಗೆದಿಟ್ನಿ. ಈಗ ಇಡ್ಲಿನ ಸ್ಟೀಮ್ ಮಾಡೋಕ್ಕಿಟ್ಟು ಆ ಕಡೆ ಒಂದೆರಡು ಪಾತ್ರೆ ಇದ್ದು ಸಿಂಕ್ ಒಳಗೆ ನಾನು ತೊಳ್ಕೊಂಡ್ರೆ ಆತಂತೇಳಿ ಫಸ್ಟ್ ಇಡ್ಲಿನ ಬೇಯಿಸಾಕಿ ಇಡಾಕತ್ತಿದ್ನಿ. ಸಾನ್ವಿನ ನಾನು ದಿನ 7 ಗಂಟೆಗೆ ಎಬ್ಬಿಸ್ತೀನಿ. ಇನ್ನೂ 7 ಗಂಟೆ ಆಗಿರಲಿಲ್ಲ. ಅದಕ್ಕೋಸ್ಕರ ಆಕೆ ನಿನ್ನೆ ಎಬ್ಸಿರ್ಲಿಲ್ಲನ. ಅಲ್ಲಿವರೆಗೂ ಎಷ್ಟು ಕೆಲಸ ಆಗ್ತಾವಲ್ಲ ಅವನ್ನೆಲ್ಲ ಮಾಡ್ಕೊಂಬಿಟ್ರೆ ಆತಂತೇಳಿ ಇವಾಗ ಬೇಗ ಎಬ್ಸಿನಿ ಅಂದ್ರೆ ಸ್ಕೂಲ್ನಾಗ ಆಕೆಗೆ ಸರಿಯಾಗಿ ಮತ್ತು ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ನಿದ್ದೆ ಪೂರ್ತಿ ಮುಗ್ದಿರೋಂಗಿಲ್ಲಲ್ಲ. ಹಾಗಾಗಿ ಎಬ್ಸೋ ಟೈಮ್ಗೆ ಎಬ್ಸಿರಾತ್ ಬಿಡೋಕಿನ 7 ಗಂಟೆಗೆ ಅಂತೇಳಿ ಆಕೆನೇ ನಾನು ಎಬ್ಸಕ್ಕೆ ಹೋಗಲಿಲ್ಲ. 7 ಗಂಟೆವರೆಗೂ ಅಷ್ಟೇ ಆದಷ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ 7 ಗಂಟೆಗೆ ನಾನು ಆಕಿನ ಎಬ್ಸಿನಿ. ಈಗ ಇಡ್ಲಿನ ಸ್ಟೀಮ್ ಮಾಡೋಕೆ ಇಡತ್ತೆ ನೋಡ್ರಿ. ಸಾನ್ವಿಗೆ ತಿನ್ನೋಕೆ ಮತ್ತು ಲಂಚ್ ಬಾಕ್ಸಿಗೆ ಎರಡಕ್ಕೂ ಆಗ್ತಾವಂತೇಳಿ ಒಂದು ಫುಲ್ ಸ್ಟ್ಯಾಂಡು ಬೇಯಿಸಾಕಿಟ್ನಿ. ಈಗ ಸಿಂಕ್ ಒಳಗಿರುವಂಥ ಪಾತ್ರೆನೆಲ್ಲನೂ ತೊಳ್ಯಾತೀನಿ. ಅಲ್ಲಲ್ಲೇ ಪಾತ್ರೆ ತೊಳೆದ್ರೆ ಕಿಚನೂ ಕ್ಲೀನಾಗಿರ್ತೈತಿ. ಮತ್ತು ನನಗೂ ಜಾಸ್ತಿ ಅನಿಸೋದಿಲ್ಲ ಪಾತ್ರೆ ತೊಳಕ್ಕೆ. ಮೊದಲು ನನಗೆ ಕೈಯೆಲ್ಲ ಇನ್ಫೆಕ್ಷನ್ ಆಗ್ತಾವಲ್ಲ, ಒಂದೇ ಸಾರಿ ತೊಳೆದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲಲ್ಲೇ ಇದ್ದಲ್ಲೇ ಎಲ್ಲ ತೊಳ್ಕೊಳತ್ತೀನಿ. ಮತ್ತು ಇವಾಗ ನಾನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದೇನಲ್ಲ, ಆವಾಗಿಂದ ನನ್ನ ಕೈ ಪೂರ್ತಿ ಎಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ಈಗ ನೋವು ಮುಂಚೆ ಎಲ್ಲ ಸೋಪದು ಮುಟ್ಟಿರ ಆಗ್ತಾನೆ ಇರಲಿಲ್ಲ, ನನಗೆ ಫುಲ್ಲು ಉರಿತಿತ್ತು. ಈಗೇನಿಲ್ಲ, ಈ ಕ್ರೀಮ್ ಚಲೋ ಕೊಟ್ಟಾರ ಡಾಕ್ಟ್ರ. ಅದನ್ನು ಇವಾಗ ಡೈಲಿ ಯೂಸ್ ಮಾಡ್ತೇನಲ್ಲ. ಇವಾಗ ಎಷ್ಟು ನೀರಾಗ ಸೋಪ್ದಾಗ ಕೆಲಸ ಮಾಡಿರೋನು ಏನಾಗಂಗಿಲ್ಲ. ಈಗ ನಾನು ಧೂಳು ಹೊಡಿಬೇಕಿತ್ತು. ಅದಕ್ಕೋಸ್ಕರನೇ ನಾನು ಮೊದಲು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬನ್ನಿ. ಯಾಕಂದ್ರೆ ನಮ್ಮ ಮನೆಯಾಗೆಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು. ಕ್ಲೀನಿಂಗು, ತೊಳೆಯೋದು ಎಲ್ಲನೂ ಅಷ್ಟೇ. ಏನೇ ಇದ್ರೂ ನಾನೇ ಮಾಡಬೇಕಲ್ಲ. ಅದಕ್ಕೋಸ್ಕರ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೇನೆ. ಹಿಂಗೆ ಅದೇ ಕೈಯೇ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ನಾನೇನೋ ಮಾಡ್ತೇನೆ ಅಂತೀನಿ, ಆದರೆ ಕೈ ಆಗಂಗಿಲ್ಲಲ್ಲ, ಉರಿತಾವ, ಬೇಗ ಕೆಲಸಗಳಾಗೋದಿಲ್ಲ. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿನಿ ನಾನು. ಈಗ ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮನೆಯೆಲ್ಲ ಒರೆಸಿ ಸಾನ್ವಿಗೇನು ಎಬ್ಸಿನಿ 7 ಗಂಟೆಗೆ. ಎಬ್ಬಿಸಿ ಆಕೆಗೂ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದು ನೋಡ್ರಿ. ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಹಂಗೆ ತಲೆ ಬಾಚಿ ಇವಾಗ ರೆಡಿ ಮಾಡತ್ತೀನಿ. ಇವತ್ತು ಆಕೆಗೆ ಮೊಟ್ಟೆ ಏನು ಬೇಯಿಸಿರಲಿಲ್ಲ, ಫ್ರೈಡೇ ಅಂಥೇಳಿ ಇಡ್ಲಿನ ಹಾಕ್ಕೊಡತ್ತೀನಿ ನಾಷ್ಟಕ್ಕೂ. ಆಕೆಗೂ ಅಷ್ಟೇ ಬಿಸಿ ಬಿಸಿ ಇಡ್ಲಿ ಮತ್ತು ಚಟ್ನಿ ಇಷ್ಟ ಆಗ್ತೈತಿ. ಹಾಗಾಗಿ ಈಗ ಆಕೆಗೆ ಇಡ್ಲಿ ಚಟ್ನಿ ಕೊಡತ್ತೀನಿ. ಮಧ್ಯಾಹ್ನಕ್ಕೆ ಸಾಂಬಾರು ಕಳಿಸಿರ್ತೀನಿ, ಅದಕ್ಕಾಗಿ ಈಗ ಚಟ್ನಿ ಒಳಗೆ ತಿನ್ನೋಣಂತಲೇ ಹ್ಞೂ ಅಂದ್ಲು. ಸ್ಟೀಮ್ ಮಾಡಿ ರೆಡಿ ಇದ್ದವಲ್ಲ ಇಡ್ಲಿ, ಇವಾಗ ಆಕೆಗೆ 2 ಇಡ್ಲಿ ಹಾಕಿ ಕೊಡಕತ್ತೀನಿ ನೋಡ್ರಿ. ಇನ್ನು ಆಕೆಗೆ ನಾಷ್ಟ ಮಾಡಿಸಿ ನಾನು ಆಕಿದ ಲಂಚ್ ಬ್ಯಾಗ್ನ ರೆಡಿ ಮಾಡಬೇಕು. ಆಕಿನ ತಿನ್ನತ್ತಾಳೆ ನೋಡ್ರಿ. ಇವತ್ತು ನಾನು ತಿನ್ನಿಸ್ತಾನೆ, ಇಲ್ಲಮ್ಮ ನನಗೆ ಪೀಸ್ ಮಾಡಿ ಫೋರ್ಕ್ ಕೊಡು, ನಾನು ಅದರೊಳಗೆ ತಿಂತೇನೆ ಅಂದ್ಲು. ಹಂಗೆ ಮಾಡಿ ಕೊಟ್ಟಿನಿ, ತಿನ್ನಕತ್ತಾಳು. ಮತ್ತು ಇವತ್ತು ಸ್ಕೂಲಿಗೂ ಅಷ್ಟೇ ಅದೇ ಥರ ಪೀಸ್ ಮಾಡಿ ಹಾಕಂದ್ಲು. ನಾನು ಯಾವಾಗಲೂ ಇಡ್ಲಿನ ಪೂರ್ತಿ ಹೆಂಗಿರ್ತಾವೆ ಹಂಗೆ ಹಾಕ್ಬಿಡ್ತಿದ್ನಿ. ಆದರೆ ಇವತ್ತು ಆಕಿಗೆ ಪೀಸ್ ಮಾಡಿ ಹಾಕಬೇಕಾಗಿತ್ತು ಹೇಳಿದ್ಲು. ಅದಕ್ಕೋಸ್ಕರ ಪೀಸ್ ಮಾಡಿ ಹಾಕಿನಿ. ಹಂಗೆ ಸ್ನ್ಯಾಕ್ಸಿಗೆ ಆ್ಯಪಲ್ಲು ಸಾಂಬಾರು ಹಾಕಿ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಈಗಿಲ್ಲೇ ಬಸ್ ಹತ್ಸಾಕಂತೇಳಿ ಬಂದೀನಿ. ಇಷ್ಟೊತ್ತಿಗಾಗಲೇ ನೋಡ್ರಿ 8 ಗಂಟೆ ಅನ್ಬಿಡಕ್ಕೆ ಪೂರ್ತಿ ಎಲ್ಲ ಕೆಲಸ ಮುಗಿದ್ಬಿಟ್ಟಿತ್ತು. ಇನ್ನು ಹೋಗಿ ಸ್ನಾನ ಮಾಡಿಕೊಂಡು
ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ ಇತ್ತು. ಹಿಂದಿನ ದಿವಸ ದೇವ್ರ ಮನೆ ಏನಾದರೂ ಕ್ಲೀನ್ ಮಾಡಿ ಬಿಟ್ಟಿದ್ನಂದ್ರೆ ಇವತ್ತಿನ್ನೂ ಬೇಗ ಕೆಲಸ ಮುಗಿತಿತ್ತು. ಆದರೆ ಹಿಂದಿನ ದಿವಸ ನಾನು ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಈಗ ಸಾನ್ವಿನ ಬಸ್ ಹತ್ತಿಸಿ ಮನೆಗೆ ಹೋಗಿ ನಾನು ಸ್ನಾನ ಮಾಡಿ ಈಗ ದೇವ್ರನ್ನೆಲ್ಲ ತೆಗೆದಿಟ್ಕೊಳತ್ತೀನಿ ನೋಡ್ರಿ, ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ. ಹಿಂದಿನ ದಿವಸ ನಾನು ತಲೆನೂ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ನಿ ದೇವ್ರ ಮನೆ ಕ್ಲೀನ್ ಮಾಡಿರತ್ತಂತೇಳಿ. ಆದರೆ ಯಾಕೋ ಅದು ಮಾಡೋಕ್ಕಾಗಲಿಲ್ಲ ನಿನ್ನೆ. ಹಾಗಾಗಿ ನಿನ್ನೆ ತಲೆ ಸ್ನಾನ ಮಾಡಿದ್ನಿಲ್ಲ, ಇವತ್ತೇ ನಾನು ತಲೆ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ನಾನು ಪೂಜೆ ಮಾಡಕತ್ತೀನಿ ಇವತ್ತು. ಫಸ್ಟು ದೇವರೆಲ್ಲ ಎತ್ತಿ ಆಚೆಗೆ ಇಟ್ಕೊಂಡು ಹಂಗೆ ಕೆಳಗೆ ಎಲ್ಲ ದೇವ್ರಿಗೆ ಬೇಕಾಗಿರೋ ಐಟಮ್ಸ್ ಇಟ್ಕೊಂಡಿರ್ತಾನಲ್ಲ ಅವನು ಎಲ್ಲ ತೆಗೆದು ಹೊರಗಿಟ್ಟು ಈಗ ಫಸ್ಟ್ ಎಲ್ಲ ಕಸ ಗುಡಿಸ್ಕೊಳತ್ತೇನೆ. ಆ ಬ್ರಷಿಂದ ಕಸ ಗುಡಿಸ್ಕೊಂಡು ಈಗ ಪೂರ್ತಿ ಟೈಲ್ಸ್ ಎಲ್ಲ ಒರೆಸ್ಕೊಳತ್ತೇನೆ ನೋಡ್ರಿ. ಇವಾಗಂತೂ ವಾರಕ್ಕೊಂದು ಸರಿ ಒರೆಸೋದ್ರಿಂದ ಟೈಲ್ಸ್ ಏನು ಅಷ್ಟೊಂದು ಕೊಳೆ ಆಗಿರೋದಿಲ್ಲ. ಮುಂಚೆ ನಾನು ಒಂದು ತಿಂಗಳಿಗೆ ಒಂದು ಸರಿ ಒರೆಸ್ತಿದ್ನಿ. ಎಷ್ಟು ಗಲೀಜಾಗ್ತಿದ್ದು ಟೈಲ್ಸ್ ಅಂದ್ರೆ ಬಟ್ಟೆಯಿಂದ ಹಿಂಗೆ ಒರೆಸಿದ್ರೆ ಸಾಕು ಫುಲ್ಲು ಬ್ಲ್ಯಾಕ್ ಅಂದ್ರೆ ಎಲ್ಲ ನಾವು ಧೂಪ ಹಾಕ್ತೀವಿ, ಗಂಧದ ಕಡ್ಡಿ ಬೆಳಗಿರ್ತೀವಿ, ಅದರದ್ದೆಲ್ಲ ಕರ್ರಂದು ಮಸಿ ಎಲ್ಲ ಗಾಡಿ ಮೇಲೆ ಕುತ್ಕೊಂಡ್ಬಿಡ್ತಿತ್ತು. ಈಗ ಹಂಗಿಲ್ಲ, ಈಗೇನು ಬೇಗ ಆಗ್ಬಿಡ್ತೈತಿ. ಈಗ ವಾರಕ್ಕೊಂದು ಸರಿ ಒರೆಸೋದ್ರಿಂದ ಬೇಗನೆ ಆಗೋಯ್ತು. ಒಂದು 10 ನಿಮಿಷದಾಗ ದೇವ್ರ ಮನೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟು ನೋಡ್ರಿ. ಮಾಡಿ ಹಂಗೆ ಮೇನ್ ಡೋರನ್ನು ಒರೆಸ್ಕೊಳತ್ತೀನಿ. ದೇವ್ರ ಮನೆ ಯಾವತ್ತು ಕ್ಲೀನ್ ಮಾಡ್ತಾನಲ್ಲ ಅವತ್ತು ಮೇನ್ ಡೋರು ಈ ಥರ ಒರೆಸ್ಕೊಂಡು ಪೂಜೆ ಮಾಡಿರ್ತೀನಿ. ಹಂಗೆ ದೇವ್ರ ಸಾಮಾನನ್ನು ತೊಳೆತ ನೋಡ್ರಿ. ಎಣ್ಣೆ ಜಿಡ್ಡಿರುವಂಥ ದೇವ್ರ ಸಾಮಾನೆಲ್ಲನೂ ನಾನು ವಿಮ್ ಮತ್ತು ಸ್ವಲ್ಪ ಬಿಸಿನೀರು ಹಾಕಿ ನೀರು ಮಾಡಿಟ್ಟಿದ್ನಿ. ಅದರೊಳಗೆ ಒಂದು 5 ನಿಮಿಷ ಬಿಡಾಕತ್ತೀನಿ ನೆನೆಯೋಕೆ. ಅವನ್ನ ಆ ಕಡೆ ಎಲ್ಲ ಇಟ್ಟು ಈ ಕಡೆ ದೇವರೆಲ್ಲ ನೋಡ್ರಿ ವಿಮ್ ಲಿಕ್ವಿಡ್ ಹಾಕಿನ ನಾನು ತೊಳೆದಿರ್ತೀನಿ. ಸೋಪ್ ಯೂಸ್ ಮಾಡೋಂಗಿಲ್ಲ, ಪಾತ್ರೆ ತೊಳೆಯೋಕ್ಕಷ್ಟ ನಾನು ಸೋಪ್ ಯೂಸ್ ಮಾಡ್ತೀನಿ. ಈ ದೇವ್ರ ಸಾಮಾನೆಲ್ಲ ತೊಳೆಯೋಕೆ ವಿಮ್ ಲಿಕ್ವಿಡು, ಆಮೇಲೆ ಸಪ್ರೇಟ್ ಒಂದು ಸ್ಕ್ರಬ್ಬರನ್ನು ಇಟ್ಟನು ನಾನು ಅದಕ್ಕೆ. ಎಂಜಿಲ ಪಾತ್ರೆ ತೊಳೆಯೋಕೆ ಯೂಸ್ ಮಾಡ್ತೀವಲ್ಲ ಆ ಸ್ಕ್ರಬ್ಬರ್ ಅಂತೂ ಏನು ಯೂಸ್ ಮಾಡೋಂಗಿಲ್ಲ. ಈಗ ದೇವರೆಲ್ಲ ತೊಳೆದು ಫೋಟೋನು ಎಲ್ಲ ಒರೆಸ್ಕೊಳಕತ್ತೀನಿ. ಹಂಗೆ ಈಗ ದೇವ್ರ ಮನೆಗೆ ಹೋಗಿ ಎಲ್ಲನೂ ಜೋಡಿಸ್ಕೋಬೇಕು. ಆ ದೇವರೆಲ್ಲ ಜೋಡಿಸೀನಿ. ಈ ಕಡೆ ಬೆಳ್ಳಿವು, ಹಿತ್ತಾಳೆ, ತಾಮ್ರದ್ದು ಎಲ್ಲ ಏನಿದ್ದು ಅಲ್ಲ ದೀಪಗಳು, ದೇವರು ಎಲ್ಲನೂ ಅಷ್ಟೆ ತೊಳೆದು ಒಂದು ಮಡಿ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೊಳಕತ್ತೀನಿ. ಹಿಂಗೆ ಒಣ ಅರ್ಬಿಲೆ ನಾವು ಒರೆಸಿಟ್ಟು ಅಂದ್ರೆ ಅವು ಬೇಗ ಕಲಿ ಆಗೋದಿಲ್ಲ. ನೀರಿದ್ದಿದ್ದು ಹಂಗೆ ಇಟ್ಟು ಅಂದ್ರೆ ಕಲಿ ಆಗಿಬಿಡ್ತಾವೆ ಬೇಗ. ಅದಕ್ಕೋಸ್ಕರ ಈ ರೀತಿ ನಾನು ಒರೆಸೇನೆ ಇಟ್ಟಿರ್ತೀನಿ. ಎಲ್ಲ ದೇವರೆಲ್ಲ ಒರೆಸ್ಕೊಂಡು ಇನ್ನು ದೇವ್ರ ಮನೆಗೆಲ್ಲ ಜೋಡಿಸಿ ವಿಭೂತಿ, ಕುಂಕುಮ, ಅರಿಶಿನ ಎಲ್ಲನೂ ಹಚ್ಚಿ ಪೂಜೆ ಮಾಡ್ಬೇಕು ನೋಡ್ರಿ. ವೀಳ್ಯದೆಲೆ ಇರಲಿಲ್ಲ, ಹಾಗಾಗಿ ದಾಸವಾಳದೆಲೆ ನಾನು ಕಳಶಕ್ಕೆ ಇಡಾಕತ್ತೀನಿ. ಕಳಶನೂ ರೆಡಿ ಆಯಿತು. ಇನ್ನು ಪೂಜೆ ಅಷ್ಟು ಮಾಡ್ಬೇಕು ನೋಡ್ರಿ. ಇಷ್ಟೆಲ್ಲ ನಾನು ಕ್ಲೀನ್ ಮಾಡ್ಕೊಬಿಡ್ಕೆ 1 ಅವರ್ ಆಗಿಬಿಟ್ಟಿತ್ತು. ಈಗ ದೇವರೆಲ್ಲ ದೇವ್ರ ಮನೆಗೆ ಜೋಡಿಸ್ಕೊಂಡು ಈ ಕಡೆ ಬಾಗಿಲ ಪೂಜೆ ಮಾಡ್ಕೊಳತ್ತೇನೆ. ಫಸ್ಟ್ ಬಾಗಿಲು ಹೊಸಲು 2 ಪೂಜೆ ಮಾಡಿಕೊಂಡು ಆಮೇಲೆ ಆರಾಮಾಗಿ ದೇವ್ರ ಮನೆಗೆ ಕುತ್ಕೊಂಡು ಪೂಜೆ ಮಾಡ್ಬೋದು ಅಂತೇಳಿ ಇವತ್ತು ಫಸ್ಟ್ ಹೊರಗಡೆ ಕೆಲಸನ ನಾನು ಮುಗಿಸ್ಕೊಳಕತ್ತೀನಿ. ಹೊಚ್ಚಲಕ್ಕೂ ಎಲ್ಲ ಬೆಳಗ್ಗಿನ ಒರೆಸಿಟ್ಟಿದ್ನಿ, ಆದ್ರೆ ಏನೂ ಹಚ್ಚಿರಲಿಲ್ಲ. ಸ್ನಾನ ಮಾಡಿದಾದ್ಮೇಲೆ ಹಚ್ಚಿರಾತಂಥೇಳಿ ಈಗ ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮನೂ ಹಚ್ಚಿ ಈಗ ರಂಗೋಲಿ ಹಾಕ್ಕೊಳಕತ್ತೀನಿ ನೋಡ್ರಿ. ಮುಂದ್ಗಡೆ ರಂಗೋಲಿ ಅಂತಿ ಬೆಳಗ್ಗೆ ಬಿಟ್ಟಿದ್ನಿ, ಅದು ಆಲ್ರೆಡಿ ಬಾಗಿಲೂ ಎಲ್ಲ ಒಣಗಿ ಬಿಟ್ಟಿತ್ತು ನೋಡ್ರಿ. ಈಗ ಹೊಸ್ಲಕ್ಕೆಲ್ಲ ರಂಗೋಲಿ ಹಾಕಿ ಹೂವೆಲ್ಲ ಇದ್ದು ನಮ್ಮ ಮನೆಯವ್ರಿಗೆ ಹಿಂದಿನ ದಿವಸ ನಾನು ತೊಗೊಂಡು ಬರೋಕೆ ಹೇಳಿದ್ನಿ, ತೊಗೊಂಡು ಬಂದಿದ್ದರು. ಈಗ ನಾನು ಹೂವೆಲ್ಲ ಹಾಕಿ ಪೂಜೆ ಮಾಡಕತ್ತೀನಿ. ಈ ಥರ ಕ್ಲೀನ್ ಮಾಡಿ ಪೂಜೆ ಮಾಡಿರ ಸಮಾಧಾನ ಅಂತ ಅನಿಸ್ತದೆ ನೋಡ್ರಿ ನನಗೆ. ದಿನ ಹಂಗೆ ಹೂ ತೆಗಿಯೋದು, ಹೂ ಹಾಕೋದು, ಗಂಧದ ಕಡ್ಡಿ ಬೆಳಗೋದು ಮಾಡಿರ್ತೀವಿ. ಆದರೆ ವಾರದಾಗ ಒಂದು ಸಲ ಈ ರೀತಿ ನಾನು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿರ್ತೀನಿ. ಇಷ್ಟು ದಿವಸ ಆಷಾಢ ಇತ್ತಂಥೇಳಿ ನಾನು ಶುಕ್ರವಾರ ಮಾಡೀನಿ. ಇನ್ನು ಮತ್ತು ರೆಗ್ಯುಲರಾಗಿ ಗುರುವಾರ ದಿವಸನ ನಾನು ಪೂಜೆನ ಮಾಡ್ತೇನೆ ನೋಡ್ರಿ. ಈಗ ಪೂಜೆ ಎಲ್ಲ ಮುಗೀತು. ತುಪ್ಪದ ಬತ್ತಿ ಹಚ್ಚತ್ತೀನಿ. ಮೀಶೋಯಿಂದ ನಾನು ತುಪ್ಪದ ಬತ್ತಿ ತರಿಸಿದ್ನಿ. ಅದರದ್ದು ಲಿಂಕ್ ಬೇಕಾದರೆ ನೀವು ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಅದೇ ಬತ್ತಿಯನ್ನು ಇವತ್ತು ಹಚ್ಚಿದೆ ನೋಡ್ರಿ. ಸ್ಮೆಲ್ಲನ್ನು ಅಷ್ಟೇ ಅಗದಿ ಭಾಳ ಚಲೋ ಐತಿ. ಇವಾಗ ನಂದು ಪೂಜೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಈಗ ಟೈಮ್ ಬಂದು 11 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಕೆಲಸ ಎಲ್ಲ ಮುಗೀತು, ನಾಷ್ಟನೂ ಆಯಿತು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರಾಗ ನಾನು ನಾಷ್ಟ ಮಾಡಿ ಸ್ವಲ್ಪ ಹೊತ್ತ ಕೂತ್ಕೊಂಡಿದ್ನಿ. ಇನ್ನು ಎಡಿಟಿಂಗ್ ಕೆಲಸನ ಮಾಡ್ಕೋಬೇಕು. ಹಂಗೆ ಒಂದು ರಿವ್ಯೂ ವಿಡಿಯೋ ಮಾಡೋದೈತಿ ಇನ್ಸ್ಟಾಗ್ರಾಮಿಗೆ. ಅಲ್ಲಿ ಬಂದದ್ದು ನೋಡ್ರಿ ಪಾರ್ಸಲ. ಅಲ್ಲಿ ಇನ್ಸ್ಟಾಗ್ರಾಮ್ದಾಗ ನೀವು ಚೆಕ್ ಮಾಡ್ಬೋದು. ಅಲ್ಲಿ ಹೊಸ ಪ್ರಾಡಕ್ಟದು ನಾನು ವೀಡಿಯೋಸ್ ಹಾಕ್ತಿರ್ತೀನಿ. ಅಲ್ಲೂ ಫಾಲೋ ಮಾಡಿಕೊಂಡೆ ಚೆಕ್ ಮಾಡಿರಿ. ಇಷ್ಟ ಆದ್ರೆ ಅಲ್ಲಿಂದ ಬೈ ಮಾಡಿರಿ. ಹಂಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.